ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಬಜೆಟ್ ಫೆಬ್ರವರಿ 1ರಂದು ಮಂಡನೆಯಾಗಲಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 8ನೇ ಬಾರಿಗೆ ಕೇಂದ್ರ ಬಜೆಟ್ ಅನ್ನು ಮಂಡಿಸೋದಕ್ಕಿದ್ದಾರೆ. ಈ ಬಾರಿ ಬಜೆಟ್ ಮೇಲೆ ದೇಶದ ಅನ್ನದಾತರು ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ 4ರಿಂದ 5 ಸಾವಿರ ಕೊಡ್ತಾವ್ರೆ. ಕೇಂದ್ರ ಸರ್ಕಾರ ಕೊಡ್ತೋ ರಾಜ್ಯ ಸರ್ಕಾರ ಕೊಡ್ತೋ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕಬ್ಬಿಗೆ 4,500 ರೂಪಾಯಿ ಕೊಡುವಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆ ವಿಶೇಷತೆ ಕಾಪಾಡಬೇಕು ಅಂತ ಕೇಳ್ಕತ್ತೀನಿ. ಮತ್ತೆ ನಿರುದ್ಯೋಗ್ಯ ಈಗೇನು ಕಬ್ಬಿಗೆ 4,500 5,000 ಕೊಟ್ಟರೆ ಈಗೇನು ನಮ್ಮ ಹಳ್ಳಿಗಾಡಿನ ಯುವಕರು ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಹಳ್ಳಿಗಾಡಿಗೆ ಹೋಗ್ತಾರೆ. ರೈತರಿಗೆ ಏನು ಹೊರೆಯಾಗಿದೆ GSTಯಿಂದ, ಯಾಕಂದರೆ ಯಾವುದೇ ಔಷಧಿ ಕೊಂಡದಿರ್ಬೋದು ಮತ್ತು ದಿನನಿತ್ಯದ ವಸ್ತುಗಳನ್ನ ಕೊಂಡದಿರ್ಬೋದು, ಆ ಒಂದು ವ್ಯವಸ್ಥೆಯಲ್ಲಿ GSTಯಿಂದ ದೊಡ್ಡ ಹೊರೆ ಆಗ್ತಾ ಇದೆ. ಆ GSTಯನ್ನು ಕನಿಷ್ಠ ಮಟ್ಟಕ್ಕೆ ಕಡಿತಗೊಳಿಸಬೇಕು. ಅವರು ರೈತ ಮಕ್ಕಳಿಗೆ ನಿರುದ್ಯೋಗಿಗಳಾಗಿದ್ದಾರೆ. ಎಲ್ಲ ಬರೀ ಸಣ್ಣ ಪುಟ್ಟ ಕೆಲಸಕ್ಕೆ ಬೆಂಗಳೂರಿಗೆ ಗೋವಾಗೆ ಗುಳೆ ಹೋಗೋ ನಿಟ್ಟಲ್ಲಿದೆ. ಅದರಿಂದ ಸ್ಥಳೀಯವಾಗಿಯೇ ಕೃಷಿ ಪೂರಕವಾದಂಥ ಕೈಗಾರಿಕೆಯನ್ನು ಸ್ಥಾಪಿಸಿ ರೈತ ಮಕ್ಕಳಿಗೆ ಉದ್ಯೋಗ ಸಿಗುವಂಥ ಒಂದು ಕೆಲಸನ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯನ ನಾನು ಈ ಒಂದು ನಮ್ಮ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರ ನಮ್ಮಲ್ಲಿ ಒಂದು ಏನು ವ್ಯವಸ್ಥೆನ ಮಾಡಿಕೊಟ್ರೆ, ನಮಗೆ ಇನ್ನು ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ರೈತರುಗಳಿಗೆ ಹೆಚ್ಚು ಆದಾಯನೂ ಸಿಗುತ್ತೆ, ಇಲ್ಲಿ ಉದ್ಯೋಗನೂ ಸಿಗುತ್ತೆ. ನಮಗೆ ಅದರಿಂದ ರೈತರ ಮಕ್ಕಳುಗಳಿಗೆ ವಲಸೆ ಹೋಗೋದನ್ನ ತಪ್ಪಿಸ್ಬೋದು. ಇದೇ ರೀತಿ ನಮಗೆ ಪ್ರತಿಯೊಂದು ಮಾರ್ಕೆಟ್ನ ವ್ಯವಸ್ಥೆ ಒಂದು ಜಿಲ್ಲಾ ಮಟ್ಟದಲ್ಲಿ, ಒಂದು ರಾಜ್ಯ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಆದರೆ ಗೂಳೆ ಹೋಗೋದು ತಪ್ಪುತ್ತೆ ಅನ್ನೋದು ಈ ನಾವು ಮೂಲಕ ತಿಳಿಸಿಕೊಡ್ತೀವಿ. ಕೇಂದ್ರ ಬಜೆಟ್ಟು ಪ್ರಾರಂಭ ಆಗ್ತಾ ಇದೆ. ನಮ್ಮ ರೈತರ ಪರವಾಗಿ ಏನು ರೈತ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇದೆ, ಅದು ಪ್ರತಿ ತಿಂಗಳಿಗೆ 2,000ದಂತೆ ವರ್ಷಕ್ಕೆ 24,000 ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಜೊತೆಗೆ ಈ ಹವಾಮಾನದಿಂದ ರೈತರು ಭಾಳ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಏನು ಬೆಳೆ ಸಾಲ ತಗೊಂಡಿದ್ದಾರೆ ಸೊಸೈಟಿಯಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಅದನ್ನು ಸಂಪೂರ್ಣ ಮನ್ನಾ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಜೆಟನ್ನು ಸಬ್ಸಿಡಿ ಪ್ರತಿಯೊಬ್ಬ ರೈತರಿಗೂ ಒಂದು 500ರಿಂದ 1,000 ರೂಪಾಯಿ ಒಳಗೆ ಎಲ್ಲ ಗೊಬ್ಬರಗಳು ಸಿಗಬೇಕು ಅಂತ ನಮ್ಮ ಆಗ್ರಹ. ಮತ್ತು ರೈತರಿಗೆ ಯಾವುದೇ ಬೆಲೆಗಳಿಲ್ಲ. ಬೆಳೆದಂಥ ಬೆಲೆ ಮಾರ್ಕೆಟಲ್ಲಿ ಒಂದು ದಿವಸ ಏರುತ್ತೆ, ಒಂದು ದಿವಸ ಇಳಿಯುತ್ತೆ. ಕನಿಷ್ಠ ಬೆಲೆನ ಒಂದು ಫಿಕ್ಸ್ ಮಾಡಿ ಪ್ರತಿಯೊಂದು ತರಕಾರಿಗಾಗಿರ್ಬೋದು, ರೈತ ಬೆಳೆದಂಥ ಎಲ್ಲ ಬೆಳೆಗಳಿಗೂ ಒಂದು ನಿಗದಿ ಇದ್ದಂಥ ಒಂದು ದರವನ್ನು ಫಿಕ್ಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.